ಕಾರಿನಲ್ಲಿ ಡೈರೆಕ್ಟ್ ಆಗಿ ಬಂದು ಗಿಲ್ಲಿ ಮನೆಗೆ ಇಳಿದಂತಹ ಕಾವ್ಯ. ಸೊ ಮನೆಯಲ್ಲಿ ಒಂದು ಮದುವೆಯ ಮಾತುಕತೆಯನ್ನ ನಡೆಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ಅಷ್ಟಕ್ಕೂ ಏನಾಯ್ತು, ಯಾಕೆ ಒಂದು ಕಾವ್ಯ ಶೈವ ಅವರು ಗಿಲ್ಲಿಯವರ ಮನೆಗೆ ಬಂದು ಡೈರೆಕ್ಟ್ ಆಗಿ ಇಳಿದ್ರು? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಕಾವ್ಯ ಒಂದೊಳ್ಳೆ ಅದ್ಭುತವಾದ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಬಿಗ್ ಬಾಸ್ ಸೀಸನ್ಗಳಲ್ಲಿ ನಾವು ನೋಡಿದ್ದೇವೆ. ಯಾವ ಜೋಡಿ ಕೂಡ ಈ ರೀತಿಯ ವಿಶೇಷವಾದ ಜೋಡಿ ಇರಲಿಲ್ಲ. ಅಷ್ಟೊಂದು ವೈಶಿಷ್ಟ್ಯತೆ ಈ ಜೋಡಿಯಲ್ಲಿದೆ. ಎಷ್ಟೋ ಜೋಡಿಗಳನ್ನು ನಾವು ನೋಡಿದ್ದೇವೆ. ಬಿಗ್ ಬಾಸ್ ಮುಗಿದ ಕೇವಲ ಒಂದೇ ಒಂದು ವಾರಕ್ಕೆ ಅವರು ಜೊತೆಯಲ್ಲಿರಲಿಲ್ಲ. ಸೊ ಈ ಜೋಡಿ ಬಿಗ್ ಬಾಸ್ ಮುಗಿದ ಇಷ್ಟು ತಿಂಗಳಾದರೂ ಕೂಡ ಒಂದು ಇಬ್ಬರು ಜಂಟಿಯಾಗಿ ಇದ್ದಾರೆ. ಸೊ ಒಂಟಿಯಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸೊ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಇಬ್ಬರು ಒಂದು ಚೆನ್ನಾಗೇ ಇರ್ತಾರೆ. ಸೊ ಇಬ್ಬರ ಮಧ್ಯೆ ಇರುವಂಥದ್ದು ಸ್ನೇಹ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ಕೊಳ್ತಾರೆ. ಎಲ್ಲೂ ಕೂಡ ನಮ್ಮಿಬ್ಬರ ನಡುವೆ ಪ್ರೀತಿ ಇದೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ಆದರೆ ನಿಜವಾಗ್ಲೂ ಇವರಿಬ್ಬರ ನಡುವೆ ಪ್ರೀತಿ ಇಲ್ವಾ ಇದೆಯಾ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಇವರಿಬ್ಬರ ನಡುವೆ ಇರೋದು ಪ್ರೀತಿ ಅಂತಕ್ಕಂಥದ್ದು 100% ಗೊತ್ತೇ ಆಗುತ್ತೆ. ಯಾಕೆ ಅಂದರೆ ಇಬ್ಬರು ಕೂಡ ಎಲ್ಲೂ ಒಬ್ಬರನ್ನೊಬ್ರು ಒಂದು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಇವನಂತ ಹೇಳಿಕೊಂಡಿಲ್ಲ. ಯಾಕಪ್ಪ ಅಂತಂದರೆ ಈಗ ಒಂದು ಪ್ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮೇಲೆ ಅದನ್ನು ಹಾಳು ಮಾಡುವವರೇ ಜಾಸ್ತಿ. ಸೊ ಅದರಲ್ಲೂ ನಮ್ಮ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ಗಳು ಇವೆ. ಸೊ ಈ ನ್ಯೂಸ್ ಚಾನಲ್ಗಳಿಗೆ ಸಿಕ್ಕರೆ ಮುಗದೇ ಹೋಯಿತು. ಸೊ ಇರ್ತಕ್ಕಂಥ ಸಂಬಂಧವನ್ನು ಹಾಳು ಮಾಡೋಕ್ಕೆ ಒಂದು ವಿಚಾರವನ್ನು ಮಾಡ್ತಾರೆ. ಸೊ ಆ ರೀತಿಯ ಸಮಾಜದಲ್ಲಿ ನಾವು ಬದುಕ್ತಾ ಇವೆ. ಸೊ ಯಾಕಪ್ಪ ಅಂತಂದರೆ ಇವರಿಬ್ಬರ ಜೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ. ಎಲ್ಲೇ ಒಂದು ಕಾರ್ಯಕ್ರಮಗಳಿಗೆ ಹೋಗಲಿ, ಸೊ ಯಾವುದೇ ಒಂದು ಫಂಕ್ಷನ್ ಹಾಗೆ ಕಾರ್ಯಕ್ರಮ, ಸೊ ಯಾವುದೇ ಒಂದು ಇವೆಂಟ್ಗೆ ಹೋಗಲಿ, ಎಲ್ಲೇ ಹೋದರೂ ಕೂಡ ಯಾವ ರೀತಿ ಆಗ್ತಿದೆಯಪ್ಪ ಅಂತಂದರೆ ಗಿಲ್ಲಿ ಕಾವ್ಯ ಜೋಡಿಯನ್ನು ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಯಾವ ನಟನಿಗೂ ಈ ರೀತಿಯ ಬೇಡಿಕೆ ಈಗಿಲ್ಲ. ಸೊ ಯಾಕಪ್ಪ ಅಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಲೆವೆಲ್ಗೆ ಒಂದು ಬೇಡಿಕೆ ಇರುವಂತ ನಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅವ್ರ ಲೆವೆಲ್ಗೆ ಹೋಲಿಸೋದು ತಪ್ಪಾಗುತ್ತೆ. ಬಟ್ ಆದರೂ ಕೂಡ ಈಗ ಗಿಲ್ಲಿ ನಟನಿಗೆ ಸೊ ಯಾವುದೇ ನಟನಿಗಿಂತ ಕಮ್ಮಿ ಕೂಡ ಯಾವುದೇ ರೀತಿಯ ನಟನಿಗಿಂತ ಕಮ್ಮಿ ಫ್ಯಾನ್ ಫಾಲೋವಿಂಗ್ ಇಲ್ಲ. ಸೊ ಅಷ್ಟು ಹೆಚ್ಚಿಗೆ ಫ್ಯಾನ್ ಫಾಲೋವಿಂಗ್ ಇಲ್ಲಿ ಗಿಲ್ಲಿ ನಟನಿಗೆ ಇದೆ. ಸೊ ಅದೇ ರೀತಿ ಕಾವ್ಯ ಅವರಿಗೂ ಕೂಡ ಒಂದು ಗಿಲ್ಲಿ ನಟನ ಫ್ಯಾನ್ ಫಾಲೋವಿಂಗ್ ಇದೆ. ಯಾಕಪ್ಪ ಅಂತಂದ್ರೆ ಇವರಿಬ್ರು ಮದುವೆ ಆಗಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಳ್ತಾ ಇದ್ದಾರೆ. ಇವರಿಬ್ರು ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸೊ ಇನ್ನು ಮದುವೆ ಬಗ್ಗೆ ನೋಡೋದಾದ್ರೆ ಏನಾಯ್ತು ಗಿಲ್ಲಿ ಅವರ ಮನೆಯಲ್ಲಿ, ಸೊ ಕಾವ್ಯ ಶೈವ ಅವರ ಮನೆಯಲ್ಲಿ ಏನಾದರೂ ಇವರಿಬ್ರು ಮದುವೆ ಆಗ್ತಾರಾ ಅಥವಾ ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಹಲವಾರು ಮೂಲಗಳಿಂದ ಒಂದು ಯೋಚನೆಯನ್ನ ಮಾಡಿದಾಗ, ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿದಾಗ ನಮಗೆ ತಿಳಿದು ಬಂದಿರೋದು ಏನಪ್ಪಾ ಅಂತಂದ್ರೆ ಖಂಡಿತವಾಗ್ಲೂ ಇವರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದು ಬರ್ತಾ ಇದೆ. ಯಾಕೆಪ್ಪ ಅಂತಂದ್ರೆ ನಾವು ಹಲವಾರು ಒಂದು ಶೋಗಳಲ್ಲಿ ನೋಡಿರ್ಬೋದು, ಮೊನ್ನೆ ಗಿಚ್ಚಿ ಗಿಲಿ ಶೋ ಅಲ್ಲಿ ನೋಡಿರ್ಬೋದು. ಸೊ ಅಲ್ಲೂ ಕೂಡ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನ ತೋರಿಸಿದ್ರು ಇವರು. ಇನ್ನು ಮೊನ್ನೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ನೋಡಿರ್ಬೋದು. ಸೊ ಗಿಲ್ಲಿ ಅಂತಕ್ಕಂಥ ಹೆಸರನ್ನ ತೆಗೆದಾಕ್ಷಣ ಒಂದು ಕಾವ್ಯ ಅವರ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ. ಹಾಗೆ ಮೊನ್ನೆ ಗಿಲಿ ಶೋ ಅಲ್ಲಿಯೂ ಕೂಡ ಒಂದು ಗಿಲ್ಲಿ ಅವರನ್ನ ನಾನು ಮದುವೆ ಆಗ್ತೀನಿ ಅಂತ ತಮಾಷೆಗೆ ಹೇಳೋದಾದ್ರೂ ಕೂಡ ಅವರ ಮುಖದಲ್ಲಿ ಒಂದು ನಗು ಇತ್ತು. ಸೊ ಗಿಲ್ಲಿ ಅವರ ಮುಖದಲ್ಲೂ ನಾವು ಆವಾಗ ನೋಡ್ಬೋದು. ಸೊ ನಾವು ನಿಮ್ಮನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಸೊ ಗಿಲ್ಲಿ ಅವರ ಮುಖದಲ್ಲೂ ಕೂಡ ಒಂದು ಒಳ್ಳೆಯ ಕಳೆ ಬಂದಿತ್ತು. ಸೊ ಆ ರೀತಿಯಾದ ಒಂದು ಇವರನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ. ಇವರಿಬ್ರು ಖಂಡಿತವಾಗ್ಲೂ ಮದುವೆ ಆಗ್ತಾರೆ, ಆದ್ರೆ ಗುಟ್ಟಾಗಿ ಇಟ್ಟಿದ್ದಾರೆ. ಸೊ ಇದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ತಾವು ಒಂದು ಸಕ್ಸಸ್ ಕಡೆಗೆ ಒಂದು ಹೊರಟಿದ್ದಾರೆ. ತಮ್ಮ ಒಂದು ಗೋಲ್ ಏನಿದೆಯೋ ಆ ಗೋಲ್ ಅನ್ನ ರೀಚ್ ಮಾಡೋಕೆ ಹೊರಟಿದ್ದಾರೆ. ಸೊ ಅದಾದ ನಂತರ ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಒಂದು ಹಲವಾರು ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಸೊ ಇನ್ನು ಕಾವ್ಯ ಶೈವ ಅವರು ದಿಢೀರಾಗಿ ಒಂದು ಗಿಲ್ಲಿ ಅವರ ಮನೆಗೆ ಮೊನ್ನೆ ಬಂದಿದ್ರು. ಯಾತಕ್ಕಾಗಿ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ ಖಂಡಿತವಾಗ್ಲೂ ಗಿಲ್ಲಿ ಅವರ ಮನೆಗೆ ಒಂದಿಷ್ಟು ಮಾತನಾಡಿಸಲು ಕಾವ್ಯ ಶೈವ ಅವರು ಗಿಲ್ಲಿ ಅವರ ಮನೆಗೆ ಬಂದಿದ್ರು. ಸೊ ಗಿಲ್ಲಿ ಅವರ ನೆನಪಾಗಿ ಗಿಲ್ಲಿ ಅವರನ್ನ ಮೀಟ್ ಆಗೋದಕ್ಕೆ ಒಂದು ಕಾವ್ಯ ಶೈವ ಅವರು ಗಿಲ್ಲಿ ಅವರ ಮನೆಗೆ ಬಂದಿದ್ರು. ಸೊ ಅಲ್ಲಿ ಕೆಲವೊಂದಿಷ್ಟು ಸಮಯಗಳ ಕಾಲ, ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಸೊ ಅದಾದ ನಂತರ ಮತ್ತೆ ಅವರ ಮನೆಗೆ ವಾಪಸ್ ಹೋಗಿದ್ದಾರೆ. ಸೊ ಇವರು ಖಂಡಿತವಾಗ್ಲೂ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಸಂಬಂಧ ಇದೆ, ಒಂದು ಒಳ್ಳೆಯ ಬಾಂಡಿಂಗ್ ಇದೆ. ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದು ಕೂಡ ಎಲ್ಲರ ಒಂದು ಆಶೆಯಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿ ಹಾಗೂ ಕಾವ್ಯ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಮಾಡಿ.